स्वागत है आपका बी न्यूज नेशन में। मैं हूं आबिद हुसैन शेख। बी न्यूज के तमाम दर्शकों को मकर संक्रांति की हार्दिक बधाई। एआईएमआईएम सिंदगी मत क्षेत्र के एमएलए उम्मीदवार शमशुद्दीन मुल्ला के नाम का ऐलान। आज बीजापुर के सिंदगी तालुके में ऑल इंडिया इत्तेहादुल मुस्लिमीन दफ्तर में प्रेस मीट से बात करते हुए राज्य अध्यक्ष उस्मान गनी हुमनाबाद ने राज्य में होने वाले असेंबली चुनाव में एमआईएम 60 मत क्षेत्रों से उम्मीदवार उतारेगी, जिसमें बिना किसी राष्ट्रीय और राज्य पार्टियों के साथ समझौते के आज़ादाना मुकाबला करने का इरादा जाहिर किया और सिंदगी से एमआईएम के उम्मीदवार शमशुद्दीन मुल्ला के नाम का ऐलान करते हुए बाकी बचे मत क्षेत्रों के उम्मीदवारों का नाम एमआईएम राष्ट्रीय अध्यक्ष असदुद्दीन अवैसी के राज्य में होने वाले दौरे के बाद उम्मीदवारों के नामों का ऐलान किए जाने की जानकारी दी। ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮತಕ್ಷೇತ್ರಗಳಲ್ಲಿಯೂ ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾ ಇದ್ದೇವೆ. ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾ ಇದ್ದೇವೆ. ಅಲ್ಲದೆ ಬೀದರ್ನಲ್ಲಿ ಬೀದರ್ ನಾರ್ತ್, ಬೀದರ್ ಸೌತ್, ಬಸವ ಕಲ್ಯಾಣ್, ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಗ್ರಾಮಾಂತರ, ಸಿಂಧನೂರು, ಲಿಂಗಸೂರಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾ ಇದ್ದೇವೆ. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಅಫಜಲ್ಪುರ, ಗುಲ್ಬರ್ಗಾ ಉತ್ತರ ಮತ್ತು ಗುಲ್ಬರ್ಗಾ ಗ್ರಾಮಾಂತರ ಸ್ಥಳಗಳಲ್ಲಿ ನಿಲ್ಲಿಸ್ತಾ ಇದ್ದೇವೆ. ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ನಗರ, ಬಳ್ಳಾರಿ ಗ್ರಾಮಾಂತರ, ಹೊಸಪೇಟೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಹಾಕ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಮತ್ತು ರಾಯಬಾಗ್, ಕುರ್ಚಿ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಹಾಕ್ತಾ ಇದ್ದೇವೆ. ಒಟ್ಟಾರು ಈ ರಾಜ್ಯದಲ್ಲಿ 60 ಸ್ಥಳಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾ ಇದ್ದೇವೆ. ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಜಾತಿ ಮತ ಭೇದವೆನ್ನದೆ ಯುವಕರಿಗೆ ಉದ್ಯೋಗ ಸಿಗಬೇಕು, ನೊಂದ ಧ್ವನಿಗಳಿಗೆ ಧ್ವನಿ ಕೊಡಬೇಕು, ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಆಗುತ್ತಿರುವಂತಹ ಅನ್ಯಾಯಗಳ ವಿರುದ್ಧ ಹೋರಾಡಬೇಕು. ಯಾವುದೇ ಒಂದು ಕೋಮಿನ ಉದ್ದೇಶವನ್ನು ಇಟ್ಟುಕೊಂಡು ಸ್ಪರ್ಧೆ ಮಾಡುವಂಥ ಪಕ್ಷವಲ್ಲ. ನೊಂದ ಧ್ವನಿಗಳಿಗೆ ಧ್ವನಿಯನ್ನು ಕೊಡುವಂಥ ಪಕ್ಷ, ಹಿಂದುಳಿದವರಿಗೆ, ನಿರ್ಗತಿಕರಿಗೆ, ದಲಿತರಿಗೆ ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂತಹ ಪಕ್ಷ. ಈ ಪಕ್ಷದ ಮೂಲ ಮಂತ್ರ ಜಯ ಭೀಮ್ ಜಯ ಭೀಮ್ ಆಗಿರುತ್ತದೆ. ನಮ್ಮ ಪಕ್ಷದ ಅಭ್ಯರ್ಥಿಗಳು ಕೇವಲ ಮುಸ್ಲಿಮರು ಇರುವುದಿಲ್ಲ. ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳು ಮುಸ್ಲಿಮರು, ದಲಿತರು, ಹಿಂದುಳಿದವರು, ನಿರ್ಗತಿಕರು, ಮಹಿಳೆಯರು ಎಲ್ಲರೂ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರುತ್ತಾರೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಬ್ಯಾರಿಸ್ಟರ್ ಅಸದುದ್ದೀನ್ ಒವೈಸಿ ಸಾಹೇಬರ ಅವರ ತತ್ವ ಸಿದ್ಧಾಂತಗಳನ್ನು, ಅವರ ನೇರ ನುಡಿಗಳನ್ನು, ಕಾನೂನುಬದ್ಧವಾದ ವಿಚಾರಗಳನ್ನು, ದೇಶಪ್ರೀತಿ ಸ್ವಂತ ವಿಚಾರಗಳನ್ನು ನೋಡಿ ಈ ದೇಶದ ಯುವಕರು, ಯುವತಿಯರು ಬಹಳಷ್ಟು ಮೆಚ್ಚಿಕೊಂಡಿದ್ದಾರೆ. ಬಹಳಷ್ಟು ಜನರು ಕೇವಲ ಮುಸ್ಲಿಮರ ಬಗ್ಗೆ ಮಾತನಾಡುತ್ತಾರೆ ಎನ್ನುವಂತಹ ಒಂದು ಆಪಾದನೆಯನ್ನು ಕೊಡುತ್ತಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ಹಬೀಬ್ ಮಿಲ್ಲತ್ ಅಕ್ಬರುದ್ದೀನ್ ಒವೈಸಿ ಸಾಹೇಬರು, ತಮ್ಮೆಲ್ಲರಿಗೂ ಗೊತ್ತಿದೆ, ತೆಲಂಗಾಣದಲ್ಲಿ ಮಹಾಶಿವರಾತ್ರಿಗೋಸ್ಕರ 7 ದಿವಸ ರಜೆ ಕೊಡಬೇಕನ್ನುವಂತಹ ಬೇಡಿಕೆಯನ್ನಿಟ್ಟು ಅಸೆಂಬ್ಲಿಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿರುತ್ತಾರೆ. ನಾನು ಈ ನಾಡಿನ, ಕರ್ನಾಟಕ ನಾಡಿನ ಸರ್ವ ಎಐಎಂಐಎಂ ಪಕ್ಷ ಜಾತಿ ಮತ ಭೇದವನ್ನದೇ ಸೇವೆ ಮಾಡುವಂತಹ ಪಕ್ಷ. ಈ ಮತಕ್ಕೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಡಬೇಕು. ಈ ರಾಜ್ಯದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು. ನಂತರ ಇದೇ ಈ ಕರ್ನಾಟಕ ರಾಜ್ಯದ ಜನರು ಹೇಳುತ್ತಾರೆ, ಈ ಪಕ್ಷ ಬಹುದಿನಗಳ ಮುಂಚೆ ಈ ರಾಜ್ಯದಲ್ಲಿ ಬರಬೇಕಾಗಿತ್ತು ಅನ್ನುವಂತಹ ಮಾತನ್ನ ಸ್ಪಷ್ಟವಾಗಿ ಹೇಳುತ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ನಾನು ನಾಡಿನ ಸರ್ವ ಮತದಾರರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ, 60 ಕ್ಷೇತ್ರಗಳಲ್ಲಿ ಹಾಕುತ್ತಿರುವಂತಹ ನಮ್ಮ ಅಭ್ಯರ್ಥಿಗಳಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಜನರ ಬಹುಮತದಿಂದ ಆರಿಸಿ ತರಬೇಕು. ಚುನಾವಣೆ ಬರುತ್ತಿದ್ದಂತೆ ನಾವು ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಇದ್ದೇವೆ. ಬಹಳಷ್ಟು ಜನರ ವಿಚಾರಗಳು, ಭಾವನೆಗಳು ನಮ್ಮ ಹತ್ರ ಹೋಲುತ್ತಿದೆ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಧನ್ಯವಾದಗಳು. ಈಗ ನಮ್ಮ ಸಂಭಾವನೆಯ ಪಟ್ಟಿಯಲ್ಲಿ ನಮ್ಮ ಮುಲ್ಲಾ ಸಾಹೇಬರಿದ್ದಾರೆ. ಸಂಭಾವನೆಯ ಪಟ್ಟಿಯಲ್ಲಿ ಸ್ಟೇಟ್ ಕಮಿಟಿಯಿಂದ ರೆಕಮೆಂಡೇಶನ್ ಆಗಿ ಹೋದ ನಂತರ ಅದನ್ನು ನಿರ್ಣಯ ಮಾಡುವಂತಹ ಅಧಿಕಾರ ರಾಷ್ಟ್ರೀಯ ಅಧ್ಯಕ್ಷರಾದ ಅಸದುದ್ದೀನ್ ಒವೈಸಿ ಅವರ ಹತ್ರ ಇರುತ್ತದೆ. ಜಿಲ್ಲಾ ಕಮಿಟಿಯಿಂದ ಇವರು ರೆಕಮೆಂಡೇಶನ್ ಮಾಡಿದ್ದಾರೆ. ನಮ್ಮ ಇವರು ಜಿಲ್ಲಾ ಅಧ್ಯಕ್ಷರು, ಬಿಜಾಪುರ ಜಿಲ್ಲಾ ಅಧ್ಯಕ್ಷರು 1ರವರೆಗೆ ಘರ್ ಘರ್ ಮಜ್ಲಿಸ್ ಮಜ್ಲಿಸ್ ಅಂದ್ರೆ ಕೂಡ್ಕೊಳ್ಳೋದು, ಸೇರಿಕೊಳ್ಳೋದು, ಜನ
और खबरों के लिए देखते रहिए बी न्यूज़ नेशन।